ಪರಮಾಣುವನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವುದು ಹೇಗೆ ಎಂಬ ಒಂದು ವಿಷಯದ ಕುರಿತು ಒಂದು ನೋಟ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ, ಸಹ ಸಂಪಾದಕ, ಜೀವನ ಶಿಕ್ಷಣ ಮಾಸಪತ್ರಿಕೆ, ಡಯಟ್, ಧಾರವಾಡ. ರಾಜು ಎಂಬುವರು ಒಂದು ಮನೆಯನ್ನು ಕಟ್ಟಬೇಕೆಂದು ಬಯಸುತ್ತಾರೆ. ಹಾಗಾದರೆ ಮನೆ ಕಟ್ಟಲು ಅವರಿಗೆ ಮುಖ್ಯವಾಗಿ ಏನು ಬೇಕು ಎಂದು ಪ್ರಶ್ನಿಸಿದಾಗ ಮೊಟ್ಟ ಮೊದಲಿಗೆ ಅತಿ ಅಗತ್ಯವಾಗಿ ಬೇಕಿರುವುದು ಇಟ್ಟಿಗೆಗಳು. ಇಟ್ಟಿಗೆಗಳನ್ನು ಒಂದರ ಮೇಲೊಂದು ಇಡುತ್ತಾ ಹೋದಂತೆ ಗೋಡೆಯ ನಿರ್ಮಾಣವಾಗುವುದು. ಈ ಕಾರಣಕ್ಕಾಗಿಯೇ ಮನೆಯ ನಿರ್ಮಾಣಕ್ಕೆ ಬೇಕಾದ ಮೂಲ ಘಟಕವೆಂದರೆ ಅದು ಇಟ್ಟಿಗೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಹೋಮ್ HOME ಎಂಬ ಶಬ್ದವನ್ನು ಗಮನಿಸಿದಾಗ ಅದು 4 ಅಕ್ಷರಗಳಾದಂತಹ HOMEಗಳಿಂದ ರಚಿತವಾಗಿದೆ. ಅವು 4 ಕೂಡ ವಿಭಿನ್ನ ಅಕ್ಷರಗಳಾಗಿದ್ದು ಅವುಗಳು ಸೇರಿಕೊಂಡು ಶಬ್ದ ರಚಿತವಾಗಿದೆ. ಹೀಗೆ ಬೇರೆ ಬೇರೆ ಅಕ್ಷರಗಳನ್ನು ಸೇರಿಸಿ ಶಬ್ದವನ್ನು ರಚಿಸಲಾಗುತ್ತದೆಯೋ ಹಾಗೆಯೇ ಬೇರೆ ಬೇರೆ ಪರಮಾಣುಗಳಿಂದ ವಿಭಿನ್ನ ವಸ್ತುಗಳು ರಚಿಸಲ್ಪಡುತ್ತವೆ. ಮನೆಗಳಿಗೆ ಇಟ್ಟಿಗೆಗಳು ಹೇಗೆ ಮೂಲಭೂತ ವಸ್ತುಗಳೋ ಅದೇ ರೀತಿ ಪ್ರತಿಯೊಂದು ದ್ರವ್ಯ ಅಥವಾ ವಸ್ತುಗಳು ಕೂಡ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಈ ಪರಮಾಣುಗಳು ಎಷ್ಟು ಚಿಕ್ಕವುಗಳಿಂದಾಗಿವೆ ಎಂದರೆ ಅವುಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ವಸ್ತುಗಳು ಕೂಡ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಉದಾಹರಣೆಗೆ ಅಡಿಗೆ ಉಪ್ಪನ್ನು ನೋಡಿದಾಗ ಅದು 2 ವಿಭಿನ್ನ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಅವುಗಳೆಂದರೆ ಸೋಡಿಯಂ ಮತ್ತು ಕ್ಲೋರಿನ್. ಇವೆರಡೂ ಸೇರಿಕೊಂಡು ಅಡಿಗೆ ಉಪ್ಪು ಮಾಡಲ್ಪಟ್ಟಿದೆ. ಸಕ್ಕರೆಯನ್ನು ಗಮನಿಸಿದಾಗ ಅದು 3 ವಿಭಿನ್ನ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಅವುಗಳೆಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಒಂದೇ ರೀತಿಯ ಪರಮಾಣುಗಳು ಸೇರುವುದರಿಂದ ಧಾತುಗಳುಂಟಾಗುತ್ತವೆ. ಉದಾಹರಣೆಗೆ ಕಬ್ಬಿಣದ ಒಂದು ಶೀಟನ್ನು ನಾವು ಗಮನಿಸಿದಾಗ ಅದು ಒಂದೇ ರೀತಿಯ ಕಬ್ಬಿಣದ ಪರಮಾಣುಗಳಿಂದ ರಚಿತವಾಗಿದೆ ಎಂದು ನಾವು ಹೇಳಬಹುದಾಗಿದೆ. ಆದರೆ ವಿಭಿನ್ನ ರೀತಿಯ ಪರಮಾಣುಗಳು ಸೇರಿಕೊಂಡು ಸಂಯುಕ್ತಗಳು ಉಂಟಾಗುತ್ತವೆ. ಈಗಾಗಲೇ ನಮಗೆ ತಿಳಿದಿರುವಂತೆ ನೀರು ಇದು 2 ರೀತಿಯ ಪರಮಾಣುಗಳಿಂದಾಗಿದ್ದು ಅವುಗಳೆಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್. ಯಾವಾಗ ಮಿಲಿಯನ್ನಷ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿದಾಗ ನಮಗೆ 1 ಗ್ಲಾಸ್ನಷ್ಟು ನೀರು ಸಿಗುತ್ತದೆ. ಯಾವುದೇ ಪರಮಾಣುವನ್ನು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಅದು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳಿಂದ ರಚಿತವಾಗಿರುವುದನ್ನು ಕಾಣಬಹುದಾಗಿದೆ. ಈ ಕಾರಣಗಳಿಂದಾಗಿಯೇ ಪರಮಾಣುಗಳು ಮುಖ್ಯವಾಗಿ PNE ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳೆಂಬ 3 ಮೂಲಭೂತ ಕಣಗಳಿಂದ ಆಗಿವೆ ಎಂದು ನಾವು ಹೇಳಬಹುದಾಗಿದೆ. ಉದಾಹರಣೆಗೆ ಹೈಡ್ರೋಜನ್ ಪರಮಾಣುಗಳು ಆಕ್ಸಿಜನ್ ಪರಮಾಣುಗಳಿಗಿಂತ ಭಿನ್ನವಾಗಿವೆ. ಈಗ ಒಂದು ಪ್ರಶ್ನೆ ನಮಗೆ ಉದ್ಭವವಾಗುತ್ತದೆ, ಪರಮಾಣುಗಳು ಏಕೆ ಒಂದೇ ರೀತಿಯಾಗಿಲ್ಲ ಎಂದು. ಉದಾಹರಣೆಗೆ ನೋಡುವುದಾದರೆ ಹೈಡ್ರೋಜನ್ ಪರಮಾಣುಗಳು ಆಕ್ಸಿಜನ್ ಪರಮಾಣುಗಳಿಗಿಂತ ಹೇಗೆ ಭಿನ್ನವಾಗಿವೆ, ಏಕೆ ಎಂದು ನಾವು ನೋಡಿದಾಗ ಉದಾಹರಣೆಗೆ ಹೋಮ್ ಸ್ಪೆಲ್ಲಿಂಗ್ನಲ್ಲಿ HOME ಅಕ್ಷರಗಳು ಬೇರೆ ಬೇರೆಯಾಗಿರಲು ಕಾರಣವೇನು? ಏಕೆಂದರೆ ಪ್ರತಿಯೊಂದು ಅಕ್ಷರದ ರಚನೆಯಲ್ಲಿ ವ್ಯತ್ಯಾಸವಿದೆ. H ಇದ್ದಂತೆ O ಇಲ್ಲ, O ಇದ್ದಂತೆ M ಇಲ್ಲ, M ಇದ್ದಂತೆ E ಇಲ್ಲ. ಈ ಅಕ್ಷರದ ರಚನೆಯಲ್ಲಿ ವ್ಯತ್ಯಾಸವಿದೆ ಎಂದು ಹೇಳಬಹುದು. ಅದೇ ರೀತಿ ಪರಮಾಣುಗಳಲ್ಲಿನ ವ್ಯತ್ಯಾಸಕ್ಕೆ ಕಾರಣಗಳೆಂದರೆ ಅವುಗಳಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳ ಸಂಖ್ಯೆಯಲ್ಲಿನ ವ್ಯತ್ಯಾಸದಿಂದಾಗಿ. ಉದಾಹರಣೆಗೆ ಕಾರ್ಬನ್ ಪರಮಾಣುವಿನಲ್ಲಿ 6 ಪ್ರೋಟಾನ್, 6 ನ್ಯೂಟ್ರಾನ್, 6 ಎಲೆಕ್ಟ್ರಾನ್ಗಳು ಸೇರಿ ರಚಿತವಾಗಿದೆ. ಅದೇ ರೀತಿ 8 ಪ್ರೋಟಾನ್, 8 ನ್ಯೂಟ್ರಾನ್, 8 ಎಲೆಕ್ಟ್ರಾನ್ಗಳು ಸೇರಿಕೊಂಡು ಆಕ್ಸಿಜನ್ ಪರಮಾಣು ಉಂಟಾಗಿದೆ. ಇನ್ನು ಪರಮಾಣುವಿನ ರಚನೆ.
ಎಲ್ಲ ಪರಮಾಣುಗಳು ಬೀಜ ಕೇಂದ್ರ ಎಂದು ಕರೆಯಲ್ಪಡುವ ನಿರ್ದಿಷ್ಟವಾದ ಪ್ರದೇಶವನ್ನು ಹೊಂದಿವೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಇರುತ್ತವೆ. ಆದ್ದರಿಂದ ಇವುಗಳನ್ನು ನ್ಯೂಕ್ಲಿಯಾನ್ಗಳು ಎಂದು ಕರೆಯುವರು. ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇಸ್ ಈಕ್ವಲ್ ಟು ನ್ಯೂಕ್ಲಿಯಾನ್ಗಳು ಎಂದು ನಾವು ಹೇಳಬಹುದಾಗಿದೆ. ಆದರೆ ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತಲೂ ಕಕ್ಷೆ ಎನ್ನುವ ಆರ್ಬಿಟ್ ಅಂತ ಏನು ಕರಿತೇವಲ್ಲ, ಆ ಕಕ್ಷೆ ಎನ್ನುವಂಥ ಒಂದು ನಿರ್ದಿಷ್ಟ ಪಥದಲ್ಲಿ ಸುತ್ತುತ್ತವೆ. ಇನ್ನು ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳನ್ನು ಆವಿಷ್ಕಾರ ಮಾಡಿದಂಥ ವಿಜ್ಞಾನಿಗಳು ಯಾರು ಎಂದು ನೋಡಿದಾಗ ಜೆ ಥಾಮ್ಸನ್ ಎಲೆಕ್ಟ್ರಾನನ್ನು, ಗೋಲ್ಡ್ಸ್ಟೀನ್ ಪ್ರೋಟಾನನ್ನು, ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನನ್ನು ಕಂಡುಹಿಡಿದರು. ಎಲೆಕ್ಟ್ರಾನ್ಗಳ ಲಕ್ಷಣಗಳು. ಎಲೆಕ್ಟ್ರಾನುಗಳು ಋಣ ಆವೇಶವನ್ನು ಹೊಂದಿರುವ ಕಣಗಳಾಗಿದ್ದು ಎಲ್ಲ ಪರಮಾಣುಗಳಲ್ಲಿ ಎಲೆಕ್ಟ್ರಾನುಗಳು ಇರುತ್ತವೆ. ಎಲೆಕ್ಟ್ರಾನಿನ ದ್ರವ್ಯರಾಶಿಯು ಹೈಡ್ರೋಜನ್ ಪರಮಾಣುವಿನ ದ್ರವ್ಯರಾಶಿಯ 1/1840 ಇರುತ್ತದೆ ಎಂದು ಹೇಳಬಹುದಾಗಿದೆ. ಪ್ರೋಟಾನನ ಲಕ್ಷಣಗಳು. ಎಲ್ಲ ಪರಮಾಣುಗಳಲ್ಲಿ ಇರುವ ಧನ ಆವೇಶ ಕಣಗಳು ಪ್ರೋಟಾನ್ಗಳಾಗಿವೆ. ಪ್ರೋಟಾನ್ನ ಸಾಪೇಕ್ಷ ದ್ರವ್ಯರಾಶಿಯು 1 ಅಟಾಮಿಕ್ ಮಾಸ್ ಯೂನಿಟ್ 1 AMU ಆಗಿದೆ ಎಂದು ಹೇಳಬಹುದಾಗಿದೆ. ಇನ್ನು ನ್ಯೂಟ್ರಾನ್ಗಳ ಲಕ್ಷಣಗಳು. ಇವುಗಳು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ, ಆದ್ದರಿಂದ ಅವುಗಳು ತಟಸ್ಥ ಕಣಗಳಾಗಿವೆ. ಹೈಡ್ರೋಜನ್ನನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಧಾತುಗಳು ನ್ಯೂಟ್ರಾನ್ಗಳನ್ನು ಒಳಗೊಂಡಿರುತ್ತವೆ. ನ್ಯೂಟ್ರಾನಿನ ಸಾಪೇಕ್ಷ ದ್ರವ್ಯರಾಶಿಯು ಪ್ರೋಟಾನ್ನ ದ್ರವ್ಯರಾಶಿಯಷ್ಟೇ, ಅಂದರೆ 1 AMU ಆಗಿರುತ್ತದೆ ಎಂದು ಹೇಳಬಹುದಾಗಿದೆ. ಇನ್ನು ಒಂದು ಪ್ರಶ್ನೆ ಉದ್ಭವ ಆಗತ್ತೆ, ಮಾನವ ಪರಮಾಣುಗಳಿಂದ ಮಾಡಲ್ಪಟ್ಟಿದ್ದಾನೆಯೇ ಎಂದು ಪ್ರಶ್ನಿಸಿದಾಗ ಉತ್ತರ ಹೌದು. ಉದಾಹರಣೆಗೆ ನಾವು ದೇಹದಲ್ಲಿ ಗ್ಲೈಕೋಸನ್ನನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತೇವೆ. ಈ ಗ್ಲೈಕೋಸನ್ ಇದು ಸಕ್ಕರೆ ಅಥವಾ ಗ್ಲೂಕೋಸ್ನಿಂದ ಮಾಡಲ್ಪಟ್ಟಿದೆ. ನಮಗೆ ತಿಳಿದಿರುವಂತೆ ಗ್ಲೂಕೋಸ್ನ ಒಂದು ಅಣುವು 6 ಕಾರ್ಬನ್ ಪರಮಾಣುಗಳು, 12 ಹೈಡ್ರೋಜನ್ ಹಾಗೂ 6 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಅಂದರೆ C6H12O6 ಎಂದು ಹೇಳಬಹುದಾಗಿದೆ. ಇದರಿಂದಾಗಿ ಮಾನವನ ದೇಹವು ಕೂಡ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಎಂದು ಹೇಳಬಹುದಾಗಿದೆ. ಇನ್ನು ನೆಕ್ಸ್ಟ್ ಒಂದು ಅದ್ಭುತವಾದ ಪ್ರಶ್ನೆ, ಪರಮಾಣುವಿಗೆ ಸಾವಿದೆಯೇ ಅಂತ. ಕ್ಯಾನ್ ಎನ್ ಅಟಮ್ ಡೈ ಅಂತ ನಾವು ಪ್ರಶ್ನಿಸಿದಾಗ ಇಲ್ಲ, ಪರಮಾಣುವಿಗೆ ಸಾವೆಂಬುದು ಇಲ್ಲವೇ ಇಲ್ಲ. ಕಾರಣವೆಂದರೆ ಅವು ಜೀವಂತವಾಗಿರುವಂತಹವುಗಳಲ್ಲ, ಆದರೆ ಅವುಗಳಿಂದ ಮೂಲ ವಸ್ತುಗಳು ಅಥವಾ ಧಾತುಗಳು ತಯಾರಿಸಲ್ಪಡುತ್ತವೆ. ಉದಾಹರಣೆಗೆ ಗ್ಲುಕೋಸ್ ಅಥವಾ ಸಕ್ಕರೆಯು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಯಾವಾಗ ನಾವು ಗ್ಲುಕೋಸನ್ನು ಆಹಾರ ರೂಪದಲ್ಲಿ ಸೇವಿಸಿ ಜೀರ್ಣಿಸಿಕೊಂಡಾಗ ನಮ್ಮ ದೇಹದ ವ್ಯವಸ್ಥೆಯು ಅದರಲ್ಲಿರುವ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಪರಮಾಣುಗಳನ್ನು ಉಪಯುಕ್ತವಾದ ರೂಪಕ್ಕೆ ಪರಿವರ್ತಿಸುತ್ತದೆ. ಆದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಪರಮಾಣುಗಳನ್ನು ನಾಶಪಡಿಸುವುದು ನಮ್ಮ ದೇಹ ವ್ಯವಸ್ಥೆಗೆ ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿಯೇ ಪರಮಾಣುಗಳಿಗೆ ಸಾವೆಂಬುದು ಇಲ್ಲವೆಂದೇ ಹೇಳಬಹುದಾಗಿದೆ. ಇನ್ನು ಮುಂದಿನ ಒಂದು ಅದ್ಭುತ ಪ್ರಶ್ನೆ, ಪರಮಾಣುವನ್ನು ಸೃಷ್ಟಿಸಲು ಸಾಧ್ಯವೇ? ಕ್ಯಾನ್ ವಿ ಕ್ರಿಯೇಟ್ ಆ್ಯನ್ ಆಟಮ್ ಅನ್ನುವಂಥ ಒಂದು ಪ್ರಶ್ನೆ. ಹೌದು, ಪರಮಾಣುಗಳನ್ನು 2 ಪ್ರಕ್ರಿಯೆಗಳ ಮೂಲಕ ಸೃಷ್ಟಿಸಬಹುದಾಗಿದೆ. ಅವುಗಳೆಂದರೆ ಒಂದು ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೇವೆ, ಬೈಜಿಕ ವಿದಳನ. ಅಂದರೆ ಒಂದು ಭಾರವಾದ ನ್ಯೂಕ್ಲಿಯಸ್ 2 ಹಗುರವಾದ ನ್ಯೂಕ್ಲಿಯಸ್ಗಳಾಗಿ ಒಡೆದು ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ಉದಾಹರಣೆಗೆ ಭಾರವಾದ ಯುರೇನಿಯಂ ನ್ಯೂಕ್ಲಿಯಸ್ 2 ಹಗುರವಾದ ಬೇರಿಯಂ ಮತ್ತು ಕ್ರಿಪ್ಟಾನ್ಗಳಾಗಿ ಒಡೆದು ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೇವೆ, ಬೈಜಿಕ ಸಮ್ಮಿಳನ. 2 ಅಥವಾ ಹೆಚ್ಚು ಹಗುರವಾದ ನ್ಯೂಕ್ಲಿಯಸ್ಗಳು ಸೇರಿಕೊಂಡು ಒಂದು ಭಾರವಾದ ನ್ಯೂಕ್ಲಿಯಸ್ ಆಗಿ ಅಪಾರ ಶಕ್ತಿ ಬಿಡುಗಡೆಯಾಗುತ್ತದೆ. ಉದಾಹರಣೆಗೆ 2 ಹಗುರವಾದ ಹೈಡ್ರೋಜನ್ ಪರಮಾಣುಗಳು ಸೇರಿಕೊಂಡು ಒಂದು ಭಾರವಾದ ಹೀಲಿಯಂ ನ್ಯೂಕ್ಲಿಯಸ್ ರೂಪುಗೊಳ್ಳುವುದು. ಇನ್ನು
ಪರಮಾಣು ಕುರಿತ ಕೆಲವು ಆಸಕ್ತಿಯುತ ಅಂಶಗಳನ್ನು ನಾವು ನೋಡುವುದಾದರೆ, ಪರಮಾಣುಗಳು ಅತ್ಯಂತ ಚಿಕ್ಕ ಕಣಗಳಾಗಿದ್ದು ಅವುಗಳಿಂದಲೇ ಧಾತುಗಳು ಮಾಡಲ್ಪಟ್ಟಿರುತ್ತವೆ. ಪ್ರತಿಯೊಂದು ಧಾತುವು ವಿಭಿನ್ನ ಸಂಖ್ಯೆಯ ಪ್ರೋಟಾನ್ಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ, ಹೈಡ್ರೋಜನ್ನ ಎಲ್ಲ ಪರಮಾಣುಗಳು ಕೇವಲ ಒಂದೇ ಒಂದು ಪ್ರೋಟಾನನ್ನು ಹೊಂದಿರುತ್ತವೆ. ಕಾರ್ಬನ್ನ ಪರಮಾಣುಗಳು 6 ಪ್ರೋಟಾನುಗಳನ್ನು ಹೊಂದಿರುತ್ತವೆ. ಕೆಲವು ದ್ರವ್ಯಗಳು ಒಂದೇ ರೀತಿಯ ಪರಮಾಣುಗಳಿಂದ ಕೂಡಿರುತ್ತವೆ. ಉದಾಹರಣೆಗೆ ಚಿನ್ನ. ಇನ್ನೂ ಕೆಲವು ದ್ರವ್ಯದಲ್ಲಿ ಪರಮಾಣುಗಳು ಕೂಡಿಕೊಂಡು ಸಂಯುಕ್ತಗಳಾಗುತ್ತವೆ, ಸಂಯುಕ್ತ ವಸ್ತುಗಳು ಉಂಟಾಗುತ್ತವೆ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಎಂದು ನಾವು ಹೇಳಬಹುದಾಗಿದೆ. ಇನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಅತ್ಯಂತ ಒಳಭಾಗದಲ್ಲಿ ಪರಮಾಣುವಿನ ರಾಶಿಯು ಅದರ ನ್ಯೂಕ್ಲಿಯಸ್ನಲ್ಲೇ ಕೇಂದ್ರೀಕೃತವಾಗಿರುತ್ತದೆ. ಎಲೆಕ್ಟ್ರಾನುಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ರಾಶಿಯನ್ನು ಒದಗಿಸುತ್ತದೆ. ಪ್ರೋಟಾನ್ಗೆ ಸಮನಾಗಬೇಕಾದರೆ 1836 ಎಲೆಕ್ಟ್ರಾನುಗಳು ಅಗತ್ಯವಾಗಿರುತ್ತದೆ. ಪ್ರತಿಯೊಂದು ಪರಮಾಣುವು 99.9% ಖಾಲಿ ಸ್ಥಳವನ್ನು ಹೊಂದಿರುತ್ತದೆ. ಅಂದರೆ ಅಲ್ಲಿ ನಾವು ನೋಡ್ಬೋದು, ಪರಮಾಣುವಿನಲ್ಲಿ ಮೋಸ್ಟ್ ಆಫ್ ದ ಅಟಮ್ಸ್ ಹ್ಯಾವ್ ಟೋಟಲಿ ಎಂಪ್ಟಿ ಸ್ಪೇಸ್ ಹೊಂದಿರುತ್ತದೆ ಅಂತ ನಾವು ಹೇಳಬಹುದು. ಇನ್ನು ಮನುಷ್ಯನಿಂದ ನಿರ್ಮಿತವಾದ ಮೊದಲ ಧಾತುವೆಂದರೆ ಅದು ಟೆಕ್ನೀಷಿಯಂ. ಅದು 43 ಪ್ರೋಟಾನ್ಗಳನ್ನು ಹೊಂದಿದೆ. ಪರಮಾಣುವಿನ ನ್ಯೂಕ್ಲಿಯಸ್ಗೆ ಪ್ರೋಟಾನುಗಳನ್ನು ಸೇರಿಸುವುದರಿಂದ ಹೊಸ ಪರಮಾಣುಗಳನ್ನು ಪಡೆಯಬಹುದು. ಆದರೆ ಈ ಹೊಸ ಪರಮಾಣು ಅಥವಾ ಧಾತುಗಳು ಅಸ್ಥಿರವಾಗಿರುತ್ತವೆ ಎಂದು ಹೇಳಬಹುದಾಗಿದೆ. ಪರಮಾಣುಗಳು ಧಾತುವಿನ ಅತ್ಯಂತ ಚಿಕ್ಕ ಕಣಗಳಾಗಿದ್ದರೂ ಅವು ಇನ್ನೂ ಚಿಕ್ಕದಾದ ಕಣಗಳನ್ನು ಕೂಡ ಒಳಗೊಂಡಿರುತ್ತವೆ. ಅವುಗಳಿಗೆ ಕ್ವಾರ್ಕ್ಸ್, ಲೆಪ್ಟಾನ್ ಎಂದು ಕರೆಯುವರು. ಎಲೆಕ್ಟ್ರಾನ್ ಕೂಡ ಲೆಪ್ಟಾನ್ ಆಗಿದೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ತಲಾ 3 ಕ್ವಾರ್ಕ್ಸ್ಗಳನ್ನು ಒಳಗೊಂಡಿರುತ್ತದೆ. ವಿಶ್ವದಲ್ಲೇ ಅತ್ಯಂತ ಹೇರಳವಾಗಿರುವ ಪರಮಾಣುವೆಂದರೆ ಅದು ಹೈಡ್ರೋಜನ್ ಪರಮಾಣು. ಅಂದಾಜು ಕ್ಷೀರಪಥ ಅಥವಾ ಮಿಲ್ಕಿ ವೇ ಅಂತ ನಾವೇನು ಕರಿತೇವೆ, ಹಾಲು ಹಾದಿ ಗ್ಯಾಲಕ್ಸಿಯಲ್ಲಿರುವ 74% ಪರಮಾಣುಗಳು ಹೈಡ್ರೋಜನ್ ಪರಮಾಣುಗಳಾಗಿವೆ ಎಂದು ಹೇಳಬಹುದಾಗಿದೆ. ಹಾಗಾದರೆ ಪರಮಾಣುವನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವುದು ಹೇಗೆ? ಪರಮಾಣು ಕುರಿತ ಕೆಲವು ಆಸಕ್ತಿಯುತ ಅಂಶಗಳು, ಪರಮಾಣು ಕುರಿತ ಕೆಲವು ಆಸಕ್ತಿಭರಿತ ಪ್ರಶ್ನೆಗಳ ಕುರಿತು ನಾವು ತಿಳಿದುಕೊಂಡೆವು. ಧನ್ಯವಾದಗಳು.